ಇರಲಿ. ಆ ಕೌರವನ ಕಿರೀಟ ನನಗಬೇಕು, ದ್ರೋಣನ ಕೈಲು ಚಿನ್ನಾಭರಣ ನನಗಬೇಕು. ದ್ರೋಣನ ಕುಂಡಲುವ ಕರ್ಣನದ್ದ ಅಂತೂ ಒಬ್ಬೊಬ್ಬರ ಗುರುತಿನ ಆಭರಣ ತರಬೇಕು. ನನಗೂ ಬೇಕು, ತರಬೇಕು, ತೋರಿಸ್ಬೇಕು ನೀನು ತಂದು. ಅವ್ರು ಗೆದ್ದವರನ್ನು ಹೌದು ತರಬೇಕಾ? ಯಾಕೆಂದ್ರೆ ಅಣ್ಣ ತಂದದ್ದು ಅಂತ ಹೇಳ್ಕೊಳ್ಳಿಕ್ಕೆ ನಿನಗೆ ಬೇಕು. ಹೌದು, ನಿನಗೆ ವಿಷಯ ಗೊತ್ತಿಲ್ಲ. ರಣಕ್ಷೇತ್ರಕ್ಕೆ ಹೋಗಿ ಮಾರ್ಮನಿತು ಯುದ್ಧದ ಕ್ಷೇತ್ರದಲ್ಲಿ ನಿಂತೆ ಅಂತ ಆದ್ರೆ ನನಗೆ ಬೇರೆ ಯಾವ್ದು ನೆನಪಿರ್ತದೆ ಅಂತ ನನಗೆ ಇವತ್ತು ವಿಶ್ವಾಸ ಇಲ್ಲ. ಬರೀ ಪೆಟ್ಟೊಂದೇ ನೆನಪಿರುವುದು. ನನಗೆ ಸಿಟ್ಟು ಬಂದ ಮೇಲೆ ನನಗೆ ಯಾವ್ದು ನೆನಪಿರುವುದಿಲ್ಲ. ಅದೆಲ್ಲ ಬೇಕಲ್ಲ ಮತ್ತೆ. ಅದು ನಾನು ಈ ಯುದ್ಧ ಮಾಡುದ ಬಿದ್ದದು ಒಂದೊಂದೇ ಹೇಳ್ಕೊಳ್ತಿರುತ್ತ. ಏನ್ ಮಾಡುದು ಈಗ? ಅದು ಅವನಿಗೆ ಹೇಳು. ಇವರಲ್ಲ ನಾನು ಕೆಡಕ್ತೆ ಹೋಗ್ತೆ ಹೆಕ್ತೆ ಹೋಗುವಂತ ಅವನ ಅಲ್ಲ, ಹಾಗೆ ಮಾಡಿದ್ರೆ ಸಾರಥಿ ಕೆಲಸ ಅದು ನಿನಗೆ ಬಿಟ್ಟದ್ದು. ಈಗ ನಾನು ಈ ಲೆಕ್ಕಕ್ಕೆ ಬೇಕು ಬಿಟ್ಟು ಸಾರಥಿಯಾಗಿ ಬೇಕು ಕೊಡ್ಲಿಲ್ಲ. ನೀನು ಅಲ್ಲಿ ಹೆಕ್ಲಿಕ್ಕೆ ಹೋಗುವಾಗ ನನ್ನ ಕಾಲು ತುದಿಗೆ ಅದು ಕಟ್ಟು, ಅಲ್ಲೇ ಹೀಗಂದ್ರು ಒಂದೇ ನನಗೆ ಲೆಕ್ಕಕ್ಕಿಲ್ಲ, ನೀ ಬೇಕು ಅಂತಿಲ್ಲ. ಅಂತೂ ಅಣ್ಣನ ಮುಖಕ್ಕೊಂದು ಮಂಗಳ ಎಷ್ಟು ಮಾಡಬೇಕು ಅಂತ ನಿಮ್ ಮನ್ಸಿಂದಲ್ಲ ಇವತ್ತು. ಹೋಗ ಅವನನ್ನು ಪರದೇಶಿ ಹೇಳ್ಕೊ ಬಂದು ನಾವು ಸುಮ್ಮನೆ ಕೂತ್ಕೊಂತಿದ್ದೆ. ಅವನು ಕರ್ಕೊ ಬಂದು ಇಷ್ಟು ಮಾಡಿ ಅಣ್ಣನ ಮುಖಕ್ಕೊಂದು ಮಂಗಳ